ಕೆಲವೊಂದು ಪಾತ್ರೆಗಳು ಮನೆಯ ಸೌಂದರ್ಯದಲ್ಲಿ ಮಾತ್ರವಲ್ಲ, ವಾಸ್ತುವಿಗೆ ಸಂಬಂಧಿಸಿದ ವಿಷಯಗಳಲ್ಲೂ ಪ್ರಮುಖ ಪಾತ್ರ ವಹಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ನೀರನ್ನು ಸಂಗ್ರಹಿಸಿ ಇಡಲು ಬಳಸುವ ಜಗ್ಗಳು. ವಾಸ್ತುಶಾಸ್ತ್ರದ ಪ್ರಕಾರ ನೀರಿನ ಜಗ್ ಇಡಲು ಕೆಲವು ನಿಯಮಗಳಿವೆ. ಕುಡಿಯುವ ನೀರನ್ನು ತುಂಬಿಸಿ ಮನೆಯ ಸರಿಯಾದ ಸ್ಥಳದಲ್ಲಿ ಇಡುವುದು ಬಹಳ ಮುಖ್ಯ. ಹಾಗಿದ್ರೆ ಮಾತ್ರ ಅದು ಮನೆಗೆ ಸುಖ, ಶಾಂತಿ, ಸಮೃದ್ಧಿಯಂತಹ ಸಕಾರಾತ್ಮಕ ಶಕ್ತಿಯನ್ನ ಆಹ್ವಾನಿಸುತ್ತೆ. ಹಾಗಾದ್ರೆ ಏನ್ ಮಾಡಬೇಕು ಹೇಳ್ತೀನಿ ಕೇಳಿ. ಉತ್ತರ ಅಥವಾ ಈಶಾನ್ಯ ಮೂಲೆ ಮನೆಯಲ್ಲಿ ನೀರಿನ ಜಗ್ಗನ್ನು ಇಡಲು ಉತ್ತಮ ಸ್ಥಳವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಕುಡಿಯುವ ನೀರಿನ ಮಗ್ಗನ್ನು ಅಡುಗೆ ಮನೆ, ಊಟದ ಕೋಣೆ ಅಥವಾ ಮಲಗುವ ಕೋಣೆಯ ಈ ಭಾಗದಲ್ಲಿ ಇಟ್ಟರೆ ಅದು ಮನೆಯಲ್ಲಿ ಶಾಂತಿ ನೆಲೆಸಲು ಸಹಾಯ ಮಾಡುತ್ತೆ. ಇದರಿಂದ ಮನೆ ಮಂದಿ ಮಾನಸಿಕವಾಗಿ ಹೆಚ್ಚು ಸ್ಪಷ್ಟ ಮತ್ತು ಭಾವನಾತ್ಮಕವಾಗಿ ಸ್ಥಿರವಾಗಿರಲು ಸಾಧ್ಯ. ಇನ್ನು ಮನೆಯಲ್ಲಿ ಕುಡಿಯುವ ನೀರನ್ನು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಸಂಗ್ರಹಿಸಿ ಇಡುವುದನ್ನು ತಪ್ಪಿಸಿ. ನೀರನ್ನು ಸಂಗ್ರಹಿಸಲು ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯನ್ನೇ ಬಳಸಿ. ತಾಮ್ರದ ಜಗ್ನಲ್ಲಿ ನೀರು ತುಂಬಿಸಿಡಿ. ದೇವರ ಪ್ರಾರ್ಥನೆ ಮಾಡುತ್ತಾ ಅದಕ್ಕೆ ನೀರು ತುಂಬಿಸಿ. ನೀರಿನ ಜಗ್ಗನ್ನು ಯಾವಾಗಲೂ ಮುಚ್ಚಳ ಅಥವಾ ಶುದ್ಧ ಬಟ್ಟೆಯಿಂದ ಮುಚ್ಚಿಡಿ. ಗ್ಯಾಸ್ ಸ್ಟವ್ ಬಳಿ ನೀರಿನ ಜಗ್ಗಳನ್ನ ಇಡಬೇಡಿ. ಜಗ್ನಲ್ಲಿರುವ ನೀರನ್ನ ಪ್ರತಿದಿನ ಬದಲಾಯಿಸಿ ಮತ್ತು ಹಳೆಯ ನೀರನ್ನು ಸಸ್ಯಗಳಿಗೆ ಉಣಿಸಿ. ಈ ರೀತಿ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನ ದೂರ ತಳ್ಳಿ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಬಹುದು ಎನ್ನುತ್ತಾರೆ ವಾಸ್ತು ತಜ್ಞರು. ಇದೇ ರೀತಿಯ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.